ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಥಂಬ್ನೇಲ್ ಮಾಡೋದಂತ. ಸೊ ತುಂಬ ಜನ ನಾನು ವೀಡಿಯೋಸ್ಗಳು ನೋಡಿದ್ದೀನಿ, ತುಂಬ ಜನ ಥಂಬ್ನೇಲೇ ಹಾಕಲ್ಲ ಅವ್ರ ವೀಡಿಯೋಸ್ಗಳಿಗೆ, ಹಂಗೆ ಪೋಸ್ಟ್ ಮಾಡಿರ್ತಾರೆ. ಲೈಕ್ ಹೌ ಟು ಜನ್ರೇಟ್ ಥಂಬ್ನೇಲ್ ಬರುತ್ತಲ್ಲ ಯೂಟ್ಯೂಬಲ್ಲಿ, ಅದನ್ನೇ ಹ್ಯಾಡ್ ಮಾಡಿಟ್ಟಿರ್ತಾರೆ. ಓಕೆನಾ? ಸೊ ಹೋಗ್ಬಿಟ್ಟು ವೈ ಟಿ ಸ್ಟುಡಿಯೋದಲ್ಲಿ ಎಡಿಟ್ ಮಾಡಿಬಿಟ್ಟು ಥಂಬ್ನೇಲ್ ಹಾಕಲ್ಲ ಲಾಸ್ಟಿಗೆ. ಸೊ ಥಂಬ್ನೇಲ್ ನೀವು ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮದು ಜಾಸ್ತಿ ವ್ಯೂಸ್ ಬರಲ್ಲ, ಯಾರೂ ಕ್ಲಿಕ್ ಮಾಡಲ್ಲ. ಸೊ ಥಂಬ್ನೇಲಲ್ಲಿ ನೀವು ಥಂಬ್ನೇಲ್ ಆ್ಯಡ್ ಮಾಡಿದ್ರೇ, ಥಂಬ್ನೇಲಲ್ಲಿ ನಿಮ್ಮ ವಿಡಿಯೋ ಬಗ್ಗೆ ಹೇಳಿದ್ರೇ, ಬರೆದಿದ್ರೇ ಏನಾದರೂ ಏನಿರ್ಬೋದು ಅಂತ ಆಡಿಯನ್ಸಿಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ವಿಡಿಯೋ ಇದೆ ಅಂತ ಗೊತ್ತಾಗುತ್ತೆ, ಆಗ ಅವರು ಕ್ಲಿಕ್ ಮಾಡ್ತಾರೆ. ಓಕೆನಾ? ಕ್ಲಿಕ್ ಬೈಟ್ ಥಂಬ್ನೇಲ್ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ತುಂಬ ಜನ ನಾವು ನೋಡಿದ್ದೇನೆ ಥಂಬ್ನೇಲ್ ಹಾಕೋದೇ ಇಲ್ಲ. ಸೊ ನೀವು ಥಂಬ್ನೇಲ್ ಹಾಕಿಲ್ಲ ಅಂದರೆ ನಿಮಗೆ ವ್ಯೂಸ್ ಅಂತೂ ಖಂಡಿತ ಬರಲ್ಲ. ಸೊ ಯೂಟ್ಯೂಬ್ ಬಂದುಬಿಟ್ಟು ಫಸ್ಟ್ ಇಂಪ್ರೆಷನ್ ಕಳಿಸೋದು ಥಂಬ್ನೇಲೇ ನಿಮ್ಮದು. ಓಕೆನಾ? ಸೊ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ಥಂಬ್ನೇಲೇ ಬಂದುಬಿಟ್ಟು ನೋಡಿ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಫಸ್ಟು ನಿಮ್ಮದು ಮೇಯ್ನು ಪಾರ್ಟ್ ಏನಂದರೆ ಥಂಬ್ನೇಲೆ. ಓಕೆನಾ? ನಿಮ್ಮ ವಿಡಿಯೋಗೆ ಜೀವ ಏನು ಕೊಡುತ್ತಂದರೆ ಥಂಬ್ನೇಲೇ ಕೊಡೋದು. ಸೊ ಥಂಬ್ನೇಲ್ ಯಾವ ಥರ ಮಾಡೋದಂತ ಕಲ್ತ್ಕೊಳ್ಳಿ. ಡೀಟೇಲ್ಸಾಗಿ ಹೇಳಿದ್ದೀನಿ, ಎಲ್ಲ ಕ್ಲಿಯರಾಗಿ ಕಲ್ತ್ಕೊಳ್ಳಿ. ಒಂದು ಸ್ವಲ್ಪ ಟೈಮ್ ಕೊಡಿ. 17 ಮಿನಿಟ್ ವಿಡಿಯೋ ಆಗ್ಬೋದು, ಬಟ್ ಟೈಮ್ ಕೊಡಿ, ಕಲೀರಿ. ಕಲಿಯೋಕ್ಕೆ ಇಷ್ಟ ಇರೋರು ಕಲೀರಿ, ಇಲ್ಲಾಂದರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಕಲಿಯೋದು ನಿಮ್ಮ ಬೆನಿಫಿಟ್ಸ್ಗೆ ನಾನು ಹೇಳ್ಕೊಡ್ತಾ ಇರೋದು. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಥಂಬ್ನೇಲ್ ನಮಗೆ ಮಾಡೋದಕ್ಕೆ ಫಸ್ಟು ನಮ್ಮ ಇದರಲ್ಲಿ ಫೋನಲ್ಲಿ ಇದಿರಬೇಕು, ಪಿಕ್ಸೆಲ್ ಲ್ಯಾಬ್ ಆ್ಯಪ್. ಸೊ ಯಾರ ಹತ್ರ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲೂ ಹೋಗ್ಬಿಟ್ಟು ಇಲ್ಲಿ ಸಿಂಪಲಿ ಪಿಕ್ಸೆಲ್ ಲ್ಯಾಬ್ ಅಂತ ಹಾಕಿ. ಓಕೆನಾ? ಪಿಕ್ಸೆಲ್ ಲ್ಯಾಬ್ ಅಂತ ಇಲ್ಲಿ ಬರುತ್ತೆ ನಿಮಗೆ. ಇದ್ರ ಮೇಲೆ ಟ್ಯಾಪ್ನ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಿಮಗೊಂದು ಆಪ್ಷನ್ ಇದೆಯಲ್ಲ, ಓಪನ್ ಆಪ್ಷನು, ಸಿಂಪಲ್ಲೇ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಓಪನ್ನ ಮಾಡ್ಕೊಳ್ಳಿ. ಯಾವ ಥರ ನಾವು ಮಾಡೋದು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇದು ನ್ಯೂ ಟೆಕ್ಸ್ಟ್ ಇದೆಯಲ್ಲ, ಈ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವೇನು ಮಾಡಬೇಕು, ಡಿಲೀಟ್ ಮಾಡ್ಕೋಬೇಕು ಇದನ್ನು. ಫಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ನ ಮಾಡಬೇಕು. ಓಕೆನಾ? ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಅದಾದಮೇಲೆ ಗಾಯ್ಸ್, ನಮಗೆ ಫೋಟೋದು ಸೈಜ್ ಏನಿದೆ, ಥಂಬ್ನೇಲ್ ಸೈಜ್ ಏನಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಥಂಬ್ನೇಲ್ ಸೈಜ್ ಯಾವ ಥರ ಸೆಲೆಕ್ಟ್ ಮಾಡೋದು, ಸಿಂಪಲ್ ಇಲ್ಲಿ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇಮೇಜ್ ಸೈಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಇಮೇಜ್ ಸೈಜು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆರೋ ಬಟನ್ ಮೇಲೆ ಒಂದು ಸಲ ಕ್ಲಿಕ್ನ ಮಾಡಿ. ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಆಪ್ಷನ್ ಕಾಣಿಸ್ತಿದೆಯಾ, ಯೂಟ್ಯೂಬ್ ಥಂಬ್ನೇಲ್ ಏನಿದೆ ಇದನ್ನು ಸೆಲೆಕ್ಟ್ನ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಓಕೆ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮ್ಮದು ಯೂಟ್ಯೂಬ್ ಥಂಬ್ನೇಲ್ದು ಸೈಜ್ ಏನಿದೆ ಅದು ಬಂದುಬಿಡುತ್ತೆ. ಓಕೆನಾ? ಸೊ ತುಂಬ ಜನ ಏನು ಮಾಡ್ತೀರಾ ಅಂದರೆ ಇಲ್ಲಿ ಕಲರ್ಸ್ಗಳನ್ನ ಯೂಸ್ ಮಾಡ್ತೀರಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ಸ್ ಆಪ್ಷನ್ ಬರುತ್ತೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಗೆ ಇದ್ರ ಮೇಲೆ. ಓಕೆನಾ? ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನು, ಇದರಲ್ಲ, ಇಲ್ಲಿ ಲೇಯರ್ ಆಪ್ಷನ್ ಇದೆಯಲ್ಲ ಕೆಳಗಡೆ, ಈ ಲೇಯರ್, ಡಬಲ್ ಲೇಯರು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಫಸ್ಟು ಕಲರ್ ಚೇಂಜ್ ಮಾಡ್ಕೋಬೇಕು ಬ್ಯಾಕ್ಗ್ರೌಂಡ್ದು. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ತುಂಬ ಕಲರ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನೀವು ಇಲ್ಲಿಂದನೇ ಹಾಕ್ಕೋಬೋದು. ಓಕೆನಾ? ಸೊ ಎಕ್ಸಾಂಪಲ್ಗೆ ತಗೊಳ್ಳಿ, ಇದೇ ಕಲರ್, ನೀವು ಡಬಲ್ ಕಲರ್ ಸೆಲೆಕ್ಟ್ ಮಾಡೋದಾದರೆ ಇಲ್ಲಿ 2 ಇದೆ ಆಪ್ಷನ್ನು. ಒಂದು ಬಂದುಬಿಟ್ಟು ಇದು ಕಲರ್ ಆಪ್ಷನ್ನು ಗ್ರ್ಯಾನೈಡ್ ಅಂತ ಇದೆ. ಸೊ ನಿಮಗೆ ಡಬಲ್ ಕಲರ್ ಬೇಕಂದರೆ ಇದ್ರ ಮೇಲೆ ಟ್ಯಾಪ್ ಮಾಡಿ, ಇಲ್ಲ ನಂಗೆ ಸಿಂಗಲ್ ಕಲರ್ ಬೇಕಂದರೆ ಇದ್ರ ಕಲರ್ ಮೇಲೆ ಮಾತ್ರ ಟ್ಯಾಪ್ ಮಾಡಿ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ ಈಗ, ಸಿಂಗಲ್ ಕಲರ್ ಬೇಕಂದರೆ ನೋಡಿ, ಸಿಂಗಲ್ ಕಲರ್ಸ್ ನಿಮಗೆ ವೈಟ್ ಬೇಕಾ, ಬ್ಲ್ಯಾಕ್ ಬೇಕಾ, ಎಲ್ಲ ನಿಮಗೆ ಸೆಲೆಕ್ಟ್ ಮಾಡೋಕ್ಕಿದೆ. ಇಲ್ಲ ನಮಗೆ ಇಲ್ಲಿಂದ ಕಲರ್ ನಮಗೆ ಬ್ಯಾಕ್ಗ್ರೌಂಡ್ಗೆ ಇಷ್ಟ ಆಗಿಲ್ಲ ಅನ್ನೋರು ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಎಲ್ಲರ ಹತ್ರ ಇದ್ದೇ ಇರುತ್ತಲ್ವ. ಸೊ ಎಲ್ಲೋ ಇದು ಇಮೇಜ್ ಸರ್ಚ್ ಮ್ಯಾನು. ಸೊ ಇಲ್ಲಿ ಇದೆಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಮೇಜ್ ಸರ್ಚ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಿ ಥಂಬ್ನೈಲ್ ಬ್ಯಾಕ್ಗ್ರೌಂಡ್ ಅಂತ ಹಾಕಿದರೆ ಇಲ್ಲಿ ನೋಡಿ ತುಂಬ ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ಥಂಬ್ನೈಲ್ ಬ್ಯಾಕ್ಗ್ರೌಂಡು. ಸೊ ಸಿಂಪಲಿ ಅದ್ರ ಮೇಲಾದರೂ ಕ್ಲಿಕ್ ಮಾಡಿ, ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಏನು ವಾಟರ್ ಮಾರ್ಕ್ ಇರೋ ಬ್ಯಾಕ್ಗ್ರೌಂಡನ್ನ ಡೌನ್ಲೋಡ್ ಮಾಡಬಾರ್ದು. ವಾಟರ್ ಮಾರ್ಕ್ ಅಂದರೆ ಲೈಕ್ ಈ ಥರ ಇಲ್ಲಿ ಇದ್ರ ಮೇಲೆ ವಾಟರ್ ಮಾರ್ಕ್ ಇದೆಯಲ್ಲ,
ಸೊ ಈ ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಬಾರ್ದು, ಯಾಕಂದರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮೇ ಬಿ ಎಲ್ಲ ಪ್ಲೇನ್ ಆಗಿದೆಯಲ್ಲ, ಇದೆಲ್ಲ ಬೇಕಿದ್ರೆ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ನಮಗೆ ಇದರಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಇಷ್ಟ ಆಗುತ್ತೆ ನಮಗೆ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಬೈ ಚಾನ್ಸ್ ನಿಮಗೆ ಅಲ್ಲಿ ಕಲರ್ದು ಆಪ್ಷನ್ ಇಷ್ಟ ಆಗಿಲ್ಲ ಅಂದರೆ ನೀವಿಲ್ಲಿ ಬಂದುಬಿಟ್ಟು ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಬೇಕಂದರೆ ಡಬಲ್ ಕಲರಲ್ಲಿ, ಇಲ್ಲ ಲೈಕ್ ಬ್ಲ್ಯಾಕ್ ಕಲರಲ್ಲಿ ಬೇಕಂದರೆ, ಇಲ್ಲ ಈ ಟೈಪಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಂದರೆ ಈ ಟೈಪಲ್ಲೂ ನಿಮಗೆ ಸಿಗುತ್ತೆ. ಸಿಂಪಲ್ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ. ಸಿಂಪಲಿ ನೋಡಿ ಈ ಥರ ಡೌನ್ಲೋಡ್ ಆಗಿದೆಯಾ ಈಗ ನಮ್ಮದು. ಸೊ ಇದರಲ್ಲೇ ಯಾವ ಥರ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ಈ ಬ್ಲ್ಯಾಕ್ನ ನಾವು ಡೌನ್ಲೋಡ್ ಮಾಡಿದ್ವಿ. ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ವಾಪಸ್ ಪಿಕ್ಸೆಲ್ ಲ್ಯಾಬ್ ಆ್ಯಪಿಗೆ ಬರೋಣ. ಇಲ್ಲಿ ಬಂದಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಐಕಾನ್, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫ್ರಮ್ ಗ್ಯಾಲರಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಥಂಬ್ನೈಲು, ಅದು ನಮ್ಮದು ಇಲ್ಲಿ ಬಂದುಬಿಡುತ್ತೆ. ಓಕೆನಾ. ಅದಾದಮೇಲೆ ನೋಡಿ ಈ ಥರ ಬಂದುಬಿಟ್ಟು ಸೆಟ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಒಂದು ಡಾಟ್ ಇದೆಯಲ್ಲ, ವೈಟ್ ಡಾಟು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಳ್ಕೋಬೇಕು. ಈ ಥರ ಫುಲ್ ಮಾಡ್ಕೊಳ್ಳಿ ಸ್ಕ್ರೀನಿಗೆ. ಓಕೆನಾ. ಈ ಥರ ಫುಲ್ ಮಾಡಿದರೆ ನಮ್ಮ ಸ್ಕ್ರೀನಲ್ಲಿ ಏನಾಗುತ್ತೆ, ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆನಾ. ಸೊ ನೋಡಿ ಈ ಥರ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಥಂಬ್ನೇಲ್ ಬ್ಯಾಕ್ಗ್ರೌಂಡು ಅಡ್ಜಸ್ಟ್ ಆಗಿದೆ. ಸೊ ಸಿಂಪಲಿ ಇದು ಅಲ್ಲಾಡಬಾರ್ದಲ್ವ, ಸೊ ಲಾಕ್ನ ಮಾಡಬೇಕು. ಇಲ್ಲಾಂದರೆ ಅದು ನಾವು ಏನಾದರೂ ಬೇರೆ ಏನಾದರೂ ಆ್ಯಡ್ ಮಾಡಬೇಕಿದ್ರೆ ಅದು ಆ ಕಡೆ ಈ ಕಡೆ ಆಗುತ್ತೆ. ಸಿಂಪಲಿ ಇಲ್ಲಿ ಡಬಲ್ ಲೇಯರ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಲಾಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಕ್ ಆಗುತ್ತೆ. ಓಕೆನಾ. ಸೆಟ್ ಆಗುತ್ತೆ, ಅಲ್ಲಾಡಲ್ಲ. ಈ ಥರ ಯಾವ ಥರ ಇಲ್ಲಿ ನೀವು ಏನೇ ಮಾಡಿದರೂ ಇಲ್ಲಿ ಅಲ್ಲಾಡಲ್ಲ. ಓಕೆನಾ. ಸೊ ಇದಾಯಿತು ನಮ್ಮದು ಥಂಬ್ನೈಲ್ದು ಇದು ಸೆಟ್ ಮಾಡಿದ್ದು. ಓಕೆ. ಲೈಕ್ ನಿಮ್ಮದು ಯಾವುದೇ ಕ್ಯಾಟಗರಿ ಆಗಲಿ, ಲೈಕ್ ನೀವೇನಾದರೂ ಬರಿಬೇಕಂದ್ರೆ ಯಾವ ಥರ ಬರೆಯೋದು, ಸಿಂಪಲಿ ನಿಮಗೆ ಶೇಪ್ಸ್ ಎಲ್ಲ ಆ್ಯಡ್ ಮಾಡಬೇಕಂದ್ರೆ ಎಲ್ಲ ಹಂಗೆ ಆ್ಯಡ್ ಮಾಡಬೇಕಂದ್ರೂ ಹೇಳ್ಕೊಡ್ತೀನಿ. ಟೆಕ್ಸ್ಟಲ್ಲಿ ಯಾವ ಥರ ನೀವು ಆ್ಯಡ್ ಮಾಡ್ಬೋದು, ಶೇಪ್ ಹಾಕಿ ಬರೆಯೋದೂ ಹೇಳ್ಕೊಡ್ತೀನಿ, ಆ್ಯಂಡ್ ಶ್ಯಾಡೋ ಹಾಕಿಬಿಟ್ಟು ಬರೆಯೋದೂ ಯಾವ ಥರ ಅಂತಲೇ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಐಕಾನು, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇಪ್ ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೇಪ್ ಬರುತ್ತೆ. ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಮಾರ್ಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶೇಪ್ ಆಪ್ಷನ್ ಇದೆಯಲ್ಲ ನಿಮಗೆ, ಶೇಪು, ಇದ್ರ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಶೇಪುದು ಡಿಸೈನ್ ಮಾಡೋದು ಒಂದು ಆಪ್ಷನ್ ಬರುತ್ತೆ. ಸ್ವಲ್ಪ ಶೇಪ್ನ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಉದ್ದ ಆಗುತ್ತೆ. ಓಕೆನಾ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದರದ್ದು ನಮಗೆ ನೋಡಿ ಈ ಥರ ಇದೆ. ಸೊ ಇದರದ್ದು ಶೇಪ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಂದ್ರೆ ಇಲ್ಲಿಂದ ನೀವು ರೌಂಡ್ ಶೇಪಲ್ಲೂ ಇಡ್ಬೋದು, ಇಲ್ಲಾಂದರೆ ಬಾಕ್ಸು ಟೈಪಲ್ಲಿ ಬೇರೆ ಟೈಪಲ್ಲಿ ಬರುತ್ತಲ್ಲ ಆ ಟೈಪಲ್ಲಿ ಇಡ್ಬೋದು. ಸೊ ನೋಡಿ ನಾನು ಸ್ವಲ್ಪ ಈ ಥರ ಮಾಡಿದರೆ ನೋಡಿ ಈ ಥರ ಬರುತ್ತೆ. ಈ ಥರ ಫುಲ್ ಮಾಡಿದರೆ ಈ ಥರ ಹಿಂಗೆ ಶೇಪು ಅಡ್ಜಸ್ಟ್ ಮಾಡೋದು. ಓಕೆನಾ. ಸಿಂಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಒಂದು ಶೇಪ್ ನಮ್ಮದು ಬಂದಿದೆ. ಸೊ ಈಗ ನಾವೇನು ಮಾಡಬೇಕು, ಇದನ್ನು ಇಲ್ಲಿ ಎಲ್ಲಾದರೂ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ದೊಡ್ಡದು ಮಾಡ್ಕೊಬೋದು, ಇಲ್ಲ ಚಿಕ್ಕದು ಮಾಡ್ಕೋಬೋದು. ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇದರದ್ದು ನಾವು ಕಲರ್ ಚೇಂಜ್ ಮಾಡಬೇಕಲ್ಲ, ಸಿಂಪಲಿ ಕಲರ್ ಚೇಂಜ್ ಮಾಡೋದಕ್ಕೆ ಇದ್ರ ಮೇಲೆ ಟ್ಯಾಪ್ ಮಾಡಿ ಒಂದು ಸಲ. ಓಕೆನಾ. ಟ್ಯಾಪ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಕಾಣುತ್ತೆ. ಯಾವುದ್ರ ಆಪ್ಷನ್ನು, ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮದ್ದಿದ್ದು ಇದು ರೌಂಡ್ ಆಗಿದೆಯಲ್ಲ ಇದ್ರ ಮೇಲೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ಇದರದ್ದು ಕಲರ್ ಚೇಂಜ್ ಮಾಡಬೇಕಲ್ಲ, ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎನೇಬಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಎನೇಬಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ರೆಡ್ ಕಲರ್ ಇದೆ. ಕೆಳಗೆ ಸ್ಕ್ರಾಲ್ ಮಾಡಿದರೆ ನಮಗೆ ಇನ್ನೂ ಕಲರ್ಸ್ ಇದ್ದಾವೆ. ಸೊ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಇಲ್ಲಿ ಹ್ಯಾಡ್ನ ಮಾಡ್ಕೋಬೋದು. ಓಕೆನಾ. ಸೊ ನಾನು ಯೆಲ್ಲೋ ಕಲರ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದರಲ್ಲಿ ನಮಗೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕಲ್ಲ, ಸೊ ಏನು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಸೊ ಸಿಂಪಲ್ಲಾಗಿ ನಾನು ಥಂಬ್ನೇಲ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಸಿಂಪಲಿ ಇದಕ್ಕೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಟೆಕ್ಸ್ಟ್ ಮೇಲೆ. ಓಕೆನಾ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಈ ಥರ ಓಪನ್ ಆಗುತ್ತೆ. ಓಕೆನಾ. ಇದೇನಿದೆ ಇದನ್ನು ಇಲ್ಲಿ ಸಿಂಪಲ್ಲಿ ಡಿಲೀಟ್ ಆಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ನ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಟೆಕ್ಸ್ಟ್ನ ನಾನು ಟೈಪ್ ಮಾಡ್ತೀನಿ. ಥಂಬ್ನೇಲ್ ಮಾಡುವುದು ಹೇಗೆ. ಓಕೆನಾ. ಸೊ ಸಿಂಪಲ್ ಈ ಥರ ಬರ್ದಿದ್ದೀನಿ ನಾನು. ಈ ಥರ ಬರೆದ್ಬಿಟ್ಟು ನೋಡಿ ಇಲ್ಲಿ ನಮ್ಮದು ಅಡ್ಜಸ್ಟ್ನ ಮಾಡಬೇಕು. ಸೊ ಸ್ವಲ್ಪ ಚಿಕ್ಕದು ಮಾಡೋಣ ಟೆಕ್ಸ್ಟು.
ಚಿಕ್ಕದು ಮಾಡಿ ಇಲ್ಲಿ ಅಡ್ಜಸ್ಟ್ನ ಮಾಡೋಣ, ಓಕೆನಾ. ಸೊ ಥಂಬ್ನೇಲ್ ಮಾಡೋದು ಹೇಗೆ ಅಂತ ಬರ್ದಿದ್ದೀನಿ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ. ಸೊ ಇದ್ರದ್ದು ಫಾಂಟ್ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಲೈಟಾಗಿ ಕಾಣ್ತಿದೆ. ಸೊ ನಾವು ಫಾಂಟ್ದು ಏನೇ ಸೆಟ್ಟಿಂಗ್ ಮಾಡೋದಾದರೆ, ಫಾಂಟಿಗೆ ಕಲರ್ ಕೊಡೋದಾದರೆ, ಇಲ್ಲ ಫಾಂಟಿಗೆ ನಾವು ಏನೇ ಸೆಟ್ಟಿಂಗ್ ಮಾಡಬೇಕಾದ್ರೆ ಅದ್ರಿಗೆ ಶ್ಯಾಡೋ ಇಲ್ಲ ಕಲರ್ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಸಿಂಪಲಿ ನಾವು ಕೆಳಗಡೆ ಇಲ್ಲಿ ಈ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೇ ನಾವು ಫಾಂಟ್ದು ಎಲ್ಲ ಚೇಂಜ್ ಮಾಡೋಕ್ಕಾಗೋದು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಅದಾದಮೇಲೆ ನೋಡಿ ನಾವಿಲ್ಲಿ ಹೋದರೆ ಇಲ್ಲಿ ಫಾಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಫಾಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾಂಟ್ದು ಸ್ಟೈಲ್ ಬಂದುಬಿಡುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದು ಪಿಕ್ಸೆಲ್ ಲ್ಯಾಬಲ್ಲಿ ತುಂಬ ಫಾಂಟ್ ಇದೆ, ನಿಮಗೆ ಯಾವ ಫಾಂಟ್ ಬೇಕು ಅದನ್ನು ಇಲ್ಲಿ ಮೈ ಫಾಂಟ್ಸಲ್ಲಿರುತ್ತೆ, ನೀವು ಆ್ಯಡ್ ಮಾಡಿದರೆ, ಇಲ್ಲ ಅಂದರೆ ಇಲ್ಲಿ ಫಾಂಟ್ಸಲ್ಲಿರುತ್ತೆ, ಓಕೆನಾ. ಸೊ ಸಿಂಪಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ನಮ್ಮದು ಕಾಣುತ್ತೆ. ಆ್ಯಂಡ್ ಕಲರ್ ಬಂದುಬಿಟ್ಟು ನಾವು ಇನ್ನೂ ಒಂದು ಸ್ವಲ್ಪ ಬ್ಲ್ಯಾಕ್ ಮಾಡ್ಕೊಳ್ಳೋಣ, ಇದು ಲೈಟ್ ಬ್ಲ್ಯಾಕಾಗಿ ಕಾಣಿಸ್ತಿದೆ. ಸಿಂಪಲಿ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಕಲರ್ ಆಪ್ಷನ್ ನಿಮಗೆ ಕಾಣಿಸ್ತಿರಬೇಕು ಕೆಳಗಡೆ. ಸೊ ಈ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ನಾವಿಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲ ನಿಮಗೆ ರೆಡ್ ಇಷ್ಟ ಆದರೆ ರೆಡ್ ಮಾಡ್ಕೊಳ್ಳಿ, ಬ್ಲೂ ಇದ್ರೆ ಇಷ್ಟ ಆದರೆ ಬ್ಲೂ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಇಡ್ಬೋದು, ಓಕೆನಾ. ಸೊ ಸದ್ಯಕ್ಕೆ ನಾನು ಬ್ಲ್ಯಾಕ್ನೇ ಸೆಲೆಕ್ಟು ಮಾಡ್ಕೊಂಡಿದ್ದೀನಿ, ಓಕೆನಾ. ಇದಾಯಿತು ನಮ್ಮದು ಶೇಪ್ ಆ್ಯಡ್ ಮಾಡಿ ಯಾವ ಥರ ಟೆಕ್ಸ್ಟ್ ಆ್ಯಡ್ ಮಾಡೋದಂತ. ಈಗ ಟೆಕ್ಸ್ಟನ್ನ ಆ್ಯಡ್ ಮಾಡಿ ಅದಕ್ಕೆ ಶ್ಯಾಡೋ ಯಾವ ಥರ ಕೊಡೋದು, ಓಕೆನಾ. ಅದರಲ್ಲೇ ಲೈಕ್ ಬರುತ್ತಲ್ಲ, ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಇಲ್ಲಿ ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಅಲ್ಲಿ ಟೆಕ್ಸ್ಟು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಟೆಕ್ಸ್ಟು. ಅದಾದಮೇಲೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ನಾನೇನಾದರೂ ಬರಿತೀನಿ, ಇನ್ ಈಸಿ ವೇ ಅಂತಲೇ ಹಾಕ್ತೀನಿ, ಓಕೆನಾ. ಸೊ ಸಿಂಪಲಿ ಇದನ್ನು ಮತ್ತೆ ಹೋಯಿತು ಇನ್ ಈಸಿ ವೇ, ಓಕೆನಾ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಯಾವುದನ್ನು ಫಾಂಟ್ನ. ಸೊ ಇದಕ್ಕೆ ನಾವು ಶ್ಯಾಡೋ ಕೊಡಬೇಕು. ಸೊ ಈ ಥರ ನಮಗೆ ಬೇಡ ಅನ್ನೋರು, ಲೈಕ್ ಇದು ಮೇಲೆ ಇದೆಯಲ್ಲ ಇದು ಶೇಪು, ಆ ಥರ ಬೇಡ ಅನ್ನೋರು ಸಿಂಪಲಿ ಫಸ್ಟು ನಾವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕಲರಲ್ಲಿ ಬಂದುಬಿಟ್ಟು ನಾವು ಕಲರ್ ವೈಟ್ ಕಲರ್ ಇಡೋಣ. ವೈಟ್ ಕಲರ್ ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ನು ಇದೆ ಶ್ಯಾಡೋದಂದರೆ ಲೈಕ್ ಸ್ಟ್ರೋಕ್, ಇಲ್ಲಿ ಸ್ಟ್ರೋಕ್ ಆಪ್ಷನ್ ಕಾಣ್ತಿದೆಯಾ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಸ್ಟ್ರೋಕ್ ಆಪ್ಷನ್ ಮೇಲೆ ಇದನ್ನು ಎನೇಬಲ್ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲಿ ಕಲರ್ ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ, ನನಗೆ ಯಾವ ಕಲರ್ ಬೇಕು, ರೆಡ್ ಕಲರಲ್ಲಿ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಸ್ಟ್ರೋಕ್ ವಿಡ್ತ್ ಅಂತ ಇದೆಯಲ್ಲ ಕೆಳಗಡೆ, ಇದನ್ನು ಫುಲ್ ಮಾಡಬೇಕು, ಓಕೆನಾ. ಸೊ ಫುಲ್ ಮಾಡಿದರೆ ನೋಡಿ ಗೈಸ್ ಈ ಥರ ಬರುತ್ತೆ, ಓಕೆನಾ. ಸೊ ನೀವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಸೊ ಹೆಂಗೆ ಬೇಕಿದ್ರೂ ನೀವು ಮಾಡ್ಕೋಬೋದು, ಹಿಂಗೂ ಮಾಡ್ಬೋದು, ಓಕೆನಾ. ಸೊ ನೀವು ಯಾವ ಥರ ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಇದು ಕಲ್ತ್ಕೊಂಡ್ರಲ್ಲ ಯಾವ ಥರ ಅಂತ ಗೊತ್ತಾಯ್ತಲ್ಲ. ಸೊ ನೋಡಿ ಇದು ಬಂದುಬಿಟ್ಟು ಶೇಪ್ ಆ್ಯಡ್ ಮಾಡಿಬಿಟ್ಟು ಕಲರ್ ಚೇಂಜ್ ಮಾಡೋದು. ಇದು ಬಂದುಬಿಟ್ಟು ನಾವು ಸ್ಟ್ರೋಕ್ ಕೊಡೋದು, ನಮ್ಮ ಕಲರ್ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿ ಸ್ಟ್ರೋಕ್ ಕೊಡೋದು. ಸೊ ಇದನ್ನೆರಡು ಕಲ್ತ್ಕೊಂಡ್ರಲ್ಲ ಯಾವ ಥರ ಮಾಡೋದಂತ. ಸೊ ಇನ್ನು ಈಗ ನಮಗೆ ಲೈಕ್ ಎಲಿಮೆಂಟ್ಸ್ ಏನಾದರೂ ಬೇಕಂದರೆ ಆ್ಯಡ್ ಮಾಡಬೇಕಂದ್ರೆ ಇದರಲ್ಲಿ ಥಂಬ್ನೇಲ್ದು ಏನಾದರೂ, ಸೊ ಸಿಂಪಲಿ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಯಲ್ಲಿ ಕ್ಲಿಕ್ ಮಾಡಿ ಆಲ್ಬಮ್ಸಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ನಾನು ಏನು ಥಂಬ್ನೇಲೆಲ್ಲ ಮಾಡಿದ್ದೀನಿ ಪಿಕ್ಸೆಲ್ ಲ್ಯಾಬಲ್ಲಿ ಅದೊಂದೆರಡು ಥಂಬ್ನೇಲ್ನ ಆ್ಯಡ್ ಮಾಡ್ತೀನಿ ಇಲ್ಲಿ, ಓಕೆನಾ. ಸೊ ಸಿಂಪಲಿ ಇಲ್ಲಿ ಆ್ಯಡ್ನ ಮಾಡ್ಕೋತೀನಿ. ಸೊ ನನಗೆ ತೋರಿಸ್ಬೇಕಲ್ಲ ಈ ಥರ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಇಲ್ಲಿ ಆಲ್ಬಮ್ಸಲ್ಲಿ ಹೋಗ್ಬಿಟ್ಟು ಪಿಕ್ಸೆಲ್ ಲ್ಯಾಬಿಗೆ ಹೋಗ್ಬಿಟ್ಟು ಇಲ್ಲಿ ಇನ್ನೊಂದು ಥಂಬ್ನೇಲ್ ಯಾವುದಾದ್ರು ಆ್ಯಡ್ ಮಾಡ್ತೀನಿ ನಾನು, ಓಕೆನಾ. ಸೊ ಎರಡು ಥಂಬ್ನೇಲ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ನೋಡಿ ಈ ಥರ. ಇದಾದಮೇಲೆ ನಾವು ಫೋಟೋ ಆ್ಯಡ್ ಮಾಡಬೇಕಲ್ಲ, ಸಿಂಪಲಿ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಆಲ್ಬಮ್ಸಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ಸಲ್ಲಿ ಹೋಗಿ ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಇದು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಸಿಂಪಲಿ ಏನಿಲ್ಲ ಗೈಸ್, ಗೂಗಲಲ್ಲಿ ಹೋಗ್ಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹಾಕಿದರೆ ಅಲ್ಲಿ ಅಪ್ಲೋಡ್ ಮಾಡೋದು ಒಂದು ಫೋಟೋ ಕೇಳುತ್ತೆ, ಫೋಟೋನ ಅಪ್ಲೋಡ್ ಮಾಡಿದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡ್ತಾರೆ, ಓಕೆನಾ. ಸೊ ಸಿಂಪಲಿ ಇಷ್ಟೇ, ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋದು ನಿಮ್ಮ ಫೋಟೋನ. ಸೊ ನೋಡೋದಲ್ಲ ಎಷ್ಟು ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಥಂಬ್ನೇಲ್ ಮಾಡೋದು. ಸೊ ಇನ್ನೂ ಬೇರೆ ಥರ ಏನಾದರೂ ಥಂಬ್ನೇಲ್ ಮಾಡೋಕ್ಕೆ ಹೇಳ್ಕೊಡ್ಬೇಕಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ,
ಓಕೆನಾ. ಸೊ ಇಷ್ಟು ಗೊತ್ತಾಯ್ತಲ್ಲ ಯಾವ ಥರ ಮಾಡೋದು. ನೀವು ಯಾವುದರಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲಿ ನಾನು ಹೇಳಿದ್ನಲ್ಲ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪಲ್ಲಿ ಥಂಬ್ನೇಲ್ ಬ್ಯಾಕ್ಗ್ರೌಂಡನ್ನ ಡೌನ್ಲೋಡ್ ಮಾಡಿ ನೀವು ಥಂಬ್ನೇಲ್ ಮಾಡ್ಬೋದು. ಓಕೆನಾ. ಇಲ್ಲ ಈ ಥರ ಬೇಡ ನಾವು ಓನಾಗಿ ಮಾಡ್ಬೇಕನ್ನೋರು ಸಿಂಪಲ್ ಏನು ಮಾಡಿ ಇದೆಲ್ಲ ಏನಿದೆ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ. ಸೊ ಡಿಫಾಲ್ಟಿಗೆ ಹೋಗ್ಬಿಡೋಣ, ಎಲ್ಲ ಡಿಲೀಟ್ ಆಗುತ್ತೆ. ಓಕೆನಾ. ಸೊ ಡಿಫಾಲ್ಟಿಗೆ ಹೋಗ್ಬಿಟ್ಟು ನ್ಯೂ ಟೆಕ್ಸ್ಟ್ ಏನಿದೆ ಇದನ್ನು ಡಿಲೀಟ್ ಮಾಡೋಣ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಕಸ್ಟಮಲ್ಲಿ ಯೂಟ್ಯೂಬ್ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ನಾವು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೋಬೇಕು. ಈ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋ ಆಪ್ಷನ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವೇ ಒಂದು ಬ್ಯಾಕ್ಗ್ರೌಂಡನ್ನ ಲೈಕ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಇದು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ಏನು ಯೂಸ್ ಮಾಡ್ತಿದ್ದೇನೆ ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ. ಸಿಂಪಲ್ ನಾವೇನು ಮಾಡೋಣ, ಇಲ್ಲಿ ಇದೆಯಲ್ಲ ವೈಟು, ಇದನ್ನು ತಗೊಳ್ತೀನಿ. ಇದು ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಯೂಸ್ನ ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಇಷ್ಟು ದೊಡ್ಡದು. ಸೊ ಅದಾದಮೇಲೆ ಇಲ್ಲಿ ಮಧ್ಯದ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ನ ಚೇಂಜ್ ಮಾಡೋಣ. ಓಕೆನಾ. ಇದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕಲರ್ ಆಪ್ಷನ್ ಇರುತ್ತೆ. ಸೊ ಸಿಂಪಲಿ ರೆಡ್ ಕಲರ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ನಾನು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ. ಒಂದು ಸಲ ನೀವು ಕಲರ್ ಮಾಡಿದರೆ ಸಾಕು, ಇದನ್ನು ಮತ್ತೆ ನಾವು ಕಾಪಿನ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡೋದಕ್ಕೆ. ಇಲ್ಲಿ ಲೇಯರ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಪಿ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಚೂರು ಈ ಕಡೆ. ಓಕೆನಾ. ಸೊ ಮತ್ತೆ ಇದನ್ನು ಇನ್ನೊಂದು ಸಲ ಕಾಪಿ ಮಾಡ್ಕೋತೀನಿ. ನೀವು ಇದೇ ಕಲರ್ ಅಂತ ಅಲ್ಲ, ಬೇರೆ ಬೇರೆ ಕಲರ್ನು ಬೇಕಿದ್ರೂ ಮಾಡ್ಕೋಬೋದು. ಓಕೆನಾ. ಸೊ ಮತ್ತೆ ಕಾಪಿ ಮಾಡಿಬಿಟ್ಟು ಇದನ್ನು ಈ ಕಡೆ ಅಡ್ಜಸ್ಟು. ಸೊ ಇಷ್ಟು ನೋಡಿ ಗಾಯ್ಸ್, ಈಗ ಈ ಥರ ನಿಮ್ಮದೊಂದು ಥಂಬ್ನೇಲ್ ಥರ ಅಡ್ಜಸ್ಟ್ ಬಂದಿದೆ. ಸೊ ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು ನಿಮ್ಮ ಥಂಬ್ನೇಲ್ ಬ್ಯಾಕ್ಗ್ರೌಂಡಾಗಿ. ಓಕೆನಾ. ಸೊ ಈ ಥರ ನೋಡಿದ್ರಲ್ಲ. ಸೊ ಈ ಥರ ನಿಮ್ಮದು ಒಂದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ಸೊ ಈಗ ನೀವೇನು ಮಾಡ್ಬೋದು, ಇಲ್ಲಿ ಬೇಕಿದ್ರೆ ಟೆಕ್ಸ್ಟ್ನೂ ಆ್ಯಡ್ ಮಾಡ್ಬೋದು. ಇಲ್ಲ ನಿಮಗೆ ಇದು 2 4 ಸಾಕು ಅನ್ನೋರು ಸಿಂಪಲ್ಲಿ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ, ಇನ್ನೊಂದು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಷ್ಟು 4 ನಂಗೆ ಸಾಕು, ಇಷ್ಟು ಸಿಂಪಲ್ ಆಗಿರಲಿ ಅನ್ನೋರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನಾವು ಇದನ್ನೊಂದು ಸ್ವಲ್ಪ ಇಷ್ಟಿಡೋಣ. ಜಾಸ್ತಿ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಓಕೆ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಷ್ಟು ಮಾಡಾದಮೇಲೆ ಬೇಕಿದ್ರೆ ನೀವು ಈಗ ಏನು ಬೇಕಿದ್ರೂ ನೀವು ಟೆಕ್ಸ್ಟ್ ಬರ್ಕೋಬೋದು. ಇಲ್ಲ ಎಲ್ಲ ನೀವು ಏನು ಟೆಕ್ಸ್ಟ್ ಬೇಕು ಅದನ್ನು ಬರೀಬೋದು. ಓಕೆನಾ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಈ ಶೇಪೆಲ್ಲ ಆ್ಯಡ್ ಮಾಡೋಕ್ಕೆ ಗೊತ್ತಾಯ್ತಲ್ವ. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಅವ್ರಿಗೇನಾದರೂ ಫೋಟೋ ಬೇಕಂದರೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಒಬೆಸಿಟಿ ಏನು ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಅದು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ. ಈಗ ಕ್ಲಾಕ್ ಅಂತಲೇ ತೊಗೊಳ್ಳಿ ಎಕ್ಸಾಂಪಲ್ಗೆ. ಇಲ್ಲಿ ನಾನು ಕ್ಲಾಕ್ ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಇಷ್ಟು ದೊಡ್ಡದಾಗಿ. ಓಕೆನಾ. ಸೊ ಇದ್ರದ್ದು ಒಬೆಸಿಟಿ ಕಮ್ಮಿ ಮಾಡಬೇಕು. ಸೊ ಸಿಂಪಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ಒಬೆಸಿಟಿದು. ಓಕೆನಾ. ಇಲ್ಲಿ ಒಬೆಸಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಬೆಸಿಟಿ ನಾವು ನೋಡಿ ಇಷ್ಟು ಕಮ್ಮಿ ಮಾಡೋದು. ಓಕೆನಾ. ಸೊ ಈ ಥರ ನೀವು ಬೇಕಿದ್ದರೆ ಸೆಟ್ ಮಾಡಿಕೊಂಡು ವೀಡಿಯೋಸು ಮಾಡ್ಕೋಬೋದು. ನೀವು ಕ್ಲಾಕ್ ಪಿಕ್ಚರ್ ಅಂತಲೇ ಅಲ್ಲ, ತುಂಬ ಜನ ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡಿರ್ತಾರಲ್ಲ, ಅದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಓಕೆನಾ. ಈ ಥರ ಆ್ಯಡ್ ಮಾಡಿಕೊಂಡು ನೀವು ಕಮ್ಮಿ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಏನು ಅಂತ. ಸೊ ಲಾಸ್ಟ್ ಎಲ್ಲ ಆದಮೇಲೆ ಯಾವ ಥರ ಸೇವ್ ಮಾಡೋದಂದರೆ ಸಿಂಪಲಿ ಇಲ್ಲಿ ನೀವು ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಮೆಮೊರಿ ಕಾರ್ಡ್ ಥರ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಸೇವ್ ಇಮೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಟ್ರಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಕೆಳಗಡೆ ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸೇವ್ ಟು ಗ್ಯಾಲ್ರಿ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಗಿಬಿಡುತ್ತೆ ನಿಮ್ಮದು ಗ್ಯಾಲ್ರಿಗೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಥಂಬ್ನೇಲ್ ಮಾಡೋದು ಏನು ಎತ್ತ ಅಂತ. ಸೊ ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಕ್ಲಿಯರ್ನ ಮಾಡಿಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.